ನೋಡಿ, ನಾನು ಈ ದಿನ ಅತಿ ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಅದು ಡಿಸೈನ್ ಬ್ಲೌಸ್ನ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಓಕೆ, ನೋಡಿ, ನಾನೀಗ ತಿಳಿಸ್ತಾ ಇರೋದು ಇದೇ ಬ್ಲೌಸು. ಬ್ಯಾಕಲ್ಲಿ ಫುಲ್ ಡಿಸೈನ್ ಇದೆ, ಎಲ್ಲ ಕಟ್ ಪೀಸ್ ಡಿಸೈನು. ಸ್ಲೀವ್ಗೂ ಕೂಡ ಡಿಸೈನ್ ಇದೆ. ಅದು ಯಾವುದು ಅಂತ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಅತಿ ಕಡಿಮೆ ಬಟ್ಟೆನಲ್ಲೂ ನೀವು ಯಾವ ರೀತಿ ಕಟ್ ಮಾಡ್ಬೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೋಡಿ, ಬ್ಯಾಕ್ದ ಬಾಡಿ ಅಳತೆ ಹೇಳ್ತಾ ಇದ್ದೀನಿ. ಫುಲ್ ಲೆಂತ್ 13.5, 2 ಇಂಚು ಬಾಟಮ್ಗೆ. ಈ ಗೆರೆನಲ್ಲಿ ಫೋಲ್ಡ್ ಬರಬೇಕು. ಮತ್ತು ಕೊರಡು 8 ಇಂಚ್ ತೆಗೆದಿದ್ದೀನಿ. 2.5 ಇಂಚು ನೆಕ್ಕು ವಿಡ್ತ್ ತೆಗೆದಿದ್ದೀನಿ. ಭುಜ 5.5 ಮತ್ತು ಕಂಕ್ಳು 5.5. ಇಷ್ಟು ಅಳತೆದನ್ನು ತೋರಿಸ್ತಾ ಇದ್ದೀನಿ. ನೀವು ಕಟ್ ಮಾಡಬೇಕಾದ್ರೆ ಇದೇ ಅಳತೆ ಇದ್ದರೆ ಮಾತ್ರ ಈ ಅಳತೆ ಮಾಡಿ, ಇಲ್ಲ ಅಂದರೆ ನೀವು ಕ್ಯಾಲ್ಕುಲೇಷನ್ ಹಾಕೋಬೇಕು. ಬೇರೆ ಅಳತೆಗೆ ಬೇರೆದನ್ನು ತೊಗೋಬೇಕು. ಈ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ನೋಡಿ, ಇದು ಬ್ಲೌಸಿಂದು ಪೇಪರ್ ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಉದ್ದ 13.5, ಇದು 2 ಇಂಚು ಬಾಟಮ್ಮು. ಇಲ್ಲಿ ಫೋಲ್ಡ್ ಇರಬೇಕು. ಇಲ್ಲಿ 2.5 ಇಂಚು ನೆಕ್ದು, ಇದು 5.5, ಇದು ಭುಜ ಕೂಡ 5.5. ಇದಿಷ್ಟು ಪೇಪರ್ ಪ್ಯಾಟ್ರನ್ನು. ಇದು ಹಿಂಭಾಗ, ಇಲ್ಲಿ ಫೋಲ್ಡ್ ಇರಬೇಕು. ಅದನ್ನೇ ಮುಂಭಾಗ ನೋಡಿ, ಇದಿದೆ, ಇದು ಮುಂಭಾಗ. ನೆಕ್ಸ್ಟು ಇದು ತೋಳು. ಇದಿಷ್ಟಾದರೆ ಸಾದಾ ಬ್ಲೌಸ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ಡಿಸೈನ್ ಬ್ಲೌಸ್ ಮಾಡೋದು ಹೇಗೆ ಅಂತಂದರೆ, ಇದೇ ಪೇಪರ್ ಪ್ಯಾಟ್ರನ್ಗೆ ನಾವು ಬೇರೆ ಬೇರೆ ಆಕಾರದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಬ್ಯಾಕಿಗೆ ನೋಡಿ ಇಷ್ಟು ಪೀಸ್ ಕಟ್ ಮಾಡಬೇಕಾಗುತ್ತೆ. ಯಾವ್ಯಾವುದು ಅಂತ ಹೇಳ್ತೀನಿ ನೋಡಿ. ಇದು ಒಂದನೇ ಪೀಸು. ಇದು 2ನೇ ಪೀಸು. ನೋಡಿ, ಇಲ್ಲಿಗೆ ಬರುತ್ತೆ. ಇದು ಜಾಯಿಂಟ್ ಈ ರೀತಿ ಬರುತ್ತೆ. ಓಕೆ, ಇದು 3ನೇ ಪೀಸು. ಇಲ್ಲಿಗೆ ಬರುತ್ತೆ ಜಾಯಿಂಟು. ಇದು 4ನೇ ಪೀಸು. ಇಲ್ಲಿಗೆ ಬರುತ್ತೆ ಜಾಯಿಂಟು. ನಾವು ಡಿಸೈನ್ ಬಟ್ಟೆನ ಈ ಪೇಪರ್ ಇದೆಯಲ್ಲ, ಈ ಪೇಪರ್ ಮಾದರಿಗೆ ಲೈನಿಂಗ್ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಕರ್ವಿಂಗ್ಸು ನಾನು ಹಚ್ಚಿ ಕಚ್ ಹಾಕಿ ತಿರುಗಿಸಿ ಮೇಲೊಳಗೆ ಹಾಕಿದ್ನಲ್ಲ, ಆ ಥರ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟು. ಈ ಫ್ರಂಟಿಂದು 2 ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು 2ನೇ ಪೀಸು. ಇದು ಇಲ್ಲಿದು ಇದು 1ನೇ ಪೀಸು, ಇದು 2ನೇ ಪೀಸು. ಓಕೆ, ಇದನ್ನು ನಾವು ನೋಡಿ ಈ ಬಟ್ಟೆನಲ್ಲಿ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಯಾವ ರೀತಿ ಇಟ್ಕೋಬೇಕು ಬಟ್ಟೆ ಮೇಲೆ ಕಟ್ ಮಾಡಬೇಕಾದ್ರೆ ಅಂತ ನೋಡಿ. ಇದು ಸಾದಾ ಸ್ಲೀವು. ನಾವು ಇದನ್ನು ಫ್ಯಾನ್ಸಿ ಸ್ಲೀವ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇದು ಸೆಂಟ್ರ್ ಪಾಯಿಂಟು, ಈ ಕಡೆ ಒಂದು ಇದು ಸೆಂಟ್ರ್ ಪಾಯಿಂಟು. ಆವಾಗ ನಮಗೆ ತೋಳು ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ತೋಳು. ಓಕೆ, ಇದೇ ಥರ ತೋಳನ್ನು ನಾನು ಇದರಲ್ಲಿ ಫ್ಯಾನ್ಸಿ ಕಟ್ ಮಾಡಿರೋದು. ಇದು ಸಾದಾ ತೋಳು, ಅದೇ ಅಳತೆಗೆ ನಾವು ಈ ರೀತಿ ಮಾಡ್ಕೊಂಡಿರೋದು. ಮೆಜರ್ಮೆಂಟ್ ಅದೇ ಅಳತೆ ಬರುತ್ತೆ, ಗೊತ್ತಾಯ್ತಾ? ಫ್ರಂಟಲ್ಲಿ ಇಲ್ಲಿ ಬಾಟಮಲ್ಲಿ ಈ ರೀತಿ ಬರುತ್ತೆ. ಓಕೆ, ಇಲ್ಲಿಗೆಲ್ಲ ಪೈಪಿಂಗ್ ಬರುತ್ತೆ, ಇಲ್ಲಿಗೆ ನೋಡಿ. ಇಷ್ಟೇ ಪೀಸ್ ಇರೋದು. ಇಷ್ಟೇ ಪೀಸ್ನಲ್ಲಿ ಹಿಂಭಾಗ ಮುಂಭಾಗ ತೋಳು ಎಲ್ಲದನ್ನು ಯಾವ್ಯಾವ ಪೀಸ್ ಎಲ್ಲೆಲ್ಲಿ ಇಟ್ಟು ಕಟ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಒಳಭಾಗಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಬಟ್ಟೆ ಇರೋದು, ದೊಡ್ಡ ಪನ್ನ ಇದೆ. ಓಕೆ, ಇದರಲ್ಲಿ ಯಾವ್ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ನೋಡಿ, ಬಟ್ಟೆ ಫೋಲ್ಡಿಂಗ್ ಹಿಂಗಿದೆ. ಯಾವ್ಯಾವ ಪೀಸನ್ನು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಯಾವಾಗಲೂ ಒಳಭಾಗಕ್ಕೆ ಮಾರ್ಕನ್ನು ಹಾಕಬೇಕು. ಇದು ಮೇಲ್ಭಾಗ ನೋಡಿ. ಇಷ್ಟೇ ಬಟ್ಟೆ ಇರೋದು, ಇದು ದೊಡ್ಡ ಪನ್ನ. ಇದಿಷ್ಟೇ ಕಡಿಮೆ ಬಟ್ಟೆನಲ್ಲಿ ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ಓಕೆ,
ನೋಡಿ, ಇದು ಹಿಂಭಾಗ, ಇದು ಮುಂಭಾಗದ ಪೀಸು, ಇಲ್ಲಿಗಿಡಬೇಕು. ನಂತರ ಇದು ಹಿಂಭಾಗ, ಅದು ಮುಂಭಾಗದ್ದು ಮೇಲಿನ ಪೀಸು, ಇದು ಹಿಂಭಾಗದ್ದು. ಇದು ಕೂಡ ಹಿಂಭಾಗದ್ದು. ಇನ್ನು 2 ತೋಳು ಇಟ್ಬಿಟ್ರೆ ಆಯಿತು. ಇದು ಡಬಲ್ ಫೋಲ್ಡಲ್ಲಿದೆ. ಇಲ್ಲಿ 2 ಪೀಸ್ ಇರುತ್ತೆ, ಈ ತೋಳಿಂದು 2 ಪೀಸ್ ಇರುತ್ತೆ. ಓಕೆ, ಇದಿಷ್ಟನ್ನು ನೋಡಿ ಮಾರ್ಕ್ ಹಾಕಿದ್ದೀನಿ ಈ ಪೇಪರೆಲ್ಲ ಇಟ್ಕೊಂಡು. ನೋಡಿ, ಇದೊಂದು ಇಲ್ಲಿಗೆ ಬರಬೇಕು. ಓಕೆ, ನೋಡಿ ಇಷ್ಟೇ ಬಟ್ಟೆ ಇರೋದ್ರಿಂದ ಸಮಾಧಾನವಾಗಿ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡಬೇಕು. ಆಲ್ರೆಡಿ ನಾನೀಗ ಮಾರ್ಕ್ ಮಾಡಿದ್ದೀನಿ. ಓಕೆ, ಈ ರೀತಿ ನೀಟಾಗಿ ಇಟ್ಕೊಂಡು ಮಾರ್ಕನ್ನು ಕ್ಲೀನಾಗಿ ಹಾಕಬೇಕು. ನೋಡಿ, ಇದು ಮುಂಭಾಗ, ಇದು ಹಿಂಭಾಗ, ಇದೇ ಭಾಗದ ಪೀಸ್ಗಳು ಅದ್ರ ಮೇಲೆ ಇಟ್ಟಿರೋದು. ಮಾರ್ಕ್ ಹೇಗಿದೆಯೋ ಅದನ್ನು ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಅದು ಹಿಂಭಾಗದ್ದು, ಅದು ಹಿಂಭಾಗದ್ದು. ಈ ಪೀಸ್ಗಳನ್ನೆಲ್ಲ ನೋಡಿಕೊಂಡು ಕ್ಲೀನಾಗಿ ಪ್ರತಿಯೊಂದು ಪೀಸ್ಗಳಿಗೂ ಯಾವ ಕಡೆ ಮಾರ್ಜಿನ್ ಬಿಡಬೇಕು ಅನ್ನೋದನ್ನು ನೋಡಿಕೊಂಡು ಗುರ್ತು ಹಾಕಿದ್ದೀವಿ. ಮಾರ್ಜಿನ್ ಎಲ್ಲದಕ್ಕೂ ಬಿಟ್ಟಿದ್ದೀವಿ. ಒಂದು ಕಡೆಗೆ ಮಾರ್ಜಿನ್ ಇದ್ದರೆ ಒಂದು ಕಡೆಗೆ ಇರಲ್ಲ, ಒಂದು ಕಡೆಗೆ ಮಡಕೆ ಇರುತ್ತೆ. ಅದನ್ನೆಲ್ಲ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ನೋಡಿ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಓಕೆ, ನೋಡಿ ಇವಾಗ ಕಟ್ ಮಾಡ್ತೀನಿ. ನೋಡಿ, ಕಟ್ ಮಾಡಿರೋ ಪೀಸು ಅದೇ ಥರ ಇಟ್ಟಿದ್ದೀನಿ, ಜೋಡಿಸಿದ್ದೀನಿ. ವೇಸ್ಟೇಜ್ ಬಟ್ಟೆನೇ ಇಲ್ಲ. ನೋಡಿ ಎಷ್ಟಿದೆ. ಅಷ್ಟೇ ಬಟ್ಟೆನಲ್ಲಿ ಎಲ್ಲ ಭಾಗಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹಿಂಭಾಗದ್ದು, ಪೇಪರ್ ಮೇಲೆ ಜೋಡಿಸಿ ಇಟ್ಟು ತೋರಿಸ್ತಾ ಇದ್ದೀನಿ. ಇದು ಕೂಡ ಹಿಂಭಾಗದ್ದು, ಇದು ಇಲ್ಲಿಗೆ ಬರುತ್ತೆ. ಇದು ಹಿಂಭಾಗದ್ದು, ನೋಡಿ ಇದು ಇಲ್ಲಿಗೆ ಬರುತ್ತೆ. ಕ್ಲೀನಾಗಿ ನೋಡಿ, ಎಲ್ಲದಕ್ಕೂ ಮಾರ್ಜಿನ್ ಇದೆ, ಎಕ್ಸ್ಟ್ರಾ ಬಟ್ಟೆ ಇದೆ. ಯಾವ ಕಡೆ ಜಾಯಿಂಟ್ ಬರುತ್ತೋ ಅಲ್ಲಿ ಮಾರ್ಜಿನ್ ಬಿಟ್ಕೋಬೇಕು. ನೋಡಿ, ಎಲ್ಲ ಪೀಸಿಗೂ ಮಾರ್ಜಿನ್ ಇದೆ. ಮಾರ್ಜಿನ್ ಇಟ್ಕೊಂಡು ನಾವು ತೆಕ್ಕೊಂಡಿದ್ದೀವಿ. ಇದು 2 ತೋಳು, 2 ತೋಳಿಗೆ 4 ಪೀಸ್ ಇದೆ. ಈಗ ಫ್ರಂಟಿಗೆ 2 ಪೀಸು. ನೋಡಿ, ಇಲ್ಲಿ 1 ಪೀಸು. ಈ ಉಳಿದಿರೋ ಬಟ್ಟೆನ ಕಟ್ ಮಾಡಿಕೊಂಡು ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಬಟ್ಟೆ ಎಷ್ಟು ಉಳಿದಿದೆ ಕರೆಕ್ಟಾಗಿ ಅಷ್ಟಕ್ಕೆ. ನೋಡಿ, ಇದು 4 ಪೀಸ್ ಇದೆ 2 ತೋಳಿಗೆ. ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಹೊಲಿಬೇಕಾದ್ರೆ ನಾನು ತೋರಿಸ್ತೀನಿ. ಒಂದು ಕಡೆಗೆ ಪೈಪಿಂಗ್ ಬರುತ್ತೆ, ಒಂದು ಕಡೆ ತೋಳಿಗೆ ಜಾಯಿಂಟ್ ಬರುತ್ತೆ. ಓಕೆ, ನೋಡಿ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡಿ ಹೊಲಿದು ನಾನಿವಾಗ ತೋರಿಸ್ತೀನಿ. ನೋಡಿ, ಇದಿಷ್ಟೇ ಬಟ್ಟೆನಲ್ಲಿ ಎಲ್ಲ ಅವಯವಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋ ಬಟ್ಟೆನ ಜಾಯಿಂಟ್ ಮಾಡಿ, ಅದೇ ಸಣ್ಣ ಸಣ್ಣ ಪೀಸ್ ಇದೆಯಲ್ಲ ಅದನ್ನೇ ಜಾಯಿಂಟ್ ಮಾಡಿ ನಾನು ಕ್ರಾಸ್ ಬೆಲ್ಟಿಗೂ ಮೇಲ್ಗಡೆ 1 ಪೀಸ್ ಬರೋ ಹಾಗೆ ಮಾಡ್ಕೋಬೇಕು. ಇದೇ ಬಟ್ಟೆನಲ್ಲಿ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ಫ್ರಂಟು ಎಲ್ಲ ಜಾಯಿಂಟ್ ಮಾಡಿದ್ದೀನಿ. ಒಳಗಡೆ ಲೈನಿಂಗ್ ಹಾಕಿದ್ದೀನಿ. ಮೇಲ್ಗಡೆ ಹೀಗೆ ಕಂಡ್ರು ನೋಡಿ ಏಕ ಬಟ್ಟೆ ಇದೆ, ಒಳಗಡೆ ಲೈನಿಂಗ್ ಬಟ್ಟೆ, ಎಲ್ಲೂ ಕಟ್ಟಿಂಗ್ ಬಂದಿಲ್ಲ. ಮೇಲ್ಗಡೆ ಜಾಯಿಂಟ್ ಮಾಡಿದ ಕೂಡ ಗೊತ್ತಾಗಲ್ಲ. ಯಾವ ರೀತಿನೂ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಎರಡೂ ಕಡೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ 2 ರೆಡಿಯಾಗಿದೆ. ಸರಿನಾ? ಈಗ ನೋಡಿ 2 ಸ್ಲೀವ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಪೈಪಿಂಗ್ ಹಚ್ಚಿದ್ದೀನಿ. ಪೈಪಿಂಗ್ ಹಚ್ಚಿ ಇದು ಡಬಲ್ ಸ್ಲೀವ್ ಥರ ಕಾಣಿಸುತ್ತೆ. ನೋಡಿ, ಇದಕ್ಕೆ ಲೈನಿಂಗ್ ಮಾತ್ರ ಹಚ್ಚಿಲ್ಲ ಸ್ಲೀವ್ಗೆ. ನೋಡಿ, 2 ಸ್ಲೀವ್, ಆ ಕಡೆಗೊಂದು ಸ್ಲೀವು, ಈ ಕಡೆಗೊಂದು ಸ್ಲೀವ್ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಇಟ್ಟರೆ ಆ ಕಡೆಗೊಂದು ಈ ಕಡೆಗೊಂದು ಬರುವಂತೆ, ಎಡಭಾಗಕ್ಕೊಂದು ಬಲಭಾಗಕ್ಕೆ ಬರುವಂತೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಬ್ಯಾಕು ಇದೊಂದೇ ಪೀಸನ್ನ ಹಾಗೆ ಜಾಯಿಂಟ್ ಮಾಡೋದು. ಇನ್ನು ಮಿಕ್ಕಿದ ಪೀಸೆಲ್ಲ ನಾವು ನೋಡಿ ಪೈಪಿಂಗ್ ಕೊಟ್ಕೊಂಡು ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡಬೇಕು. ನೋಡಿ, ಇದಕ್ಕೆ ಆಲ್ರೆಡಿ ಪೈಪಿಂಗ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಜಸ್ಟ್ ಹೀಗಿಟ್ಕೊಂಡು ನೋಡಿ ಇಲ್ಲಿಂದ ಹೊಲಿಗೆ ಹಾಕ್ಕೊಂಬರ್ಬೇಕು. ಓಕೆ, ಎಲ್ಲದಕ್ಕೂ ಮಾರ್ಜಿನ್ ಇಟ್ಟು ಕಟ್ ಮಾಡಿರೋದ್ರಿಂದ ಯಾವುದು ಬಿಚ್ಕೊಳ್ಳೋ ಸಾಧ್ಯತೆ ಇಲ್ಲ. ಇದಾದಮೇಲೆ ನೋಡಿ, ಇದಕ್ಕೂ ಪೈಪಿಂಗ್ ಕೊಟ್ಟಿದ್ದೀನಿ. ಇದನ್ನು ಇದ್ರ ಮೇಲೆ ಇಟ್ಕೊಂಡು ಜಾಯಿಂಟ್ ಹಾಕ್ಕೊಂಬರ್ಬೇಕು. ನೋಡಿ, ಇಲ್ಲಿ ಹೊಲ್ಕೊಂಬಂದರೆ ಸಾಕು.
ಪೈಪಿಂಗ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹೊಲ್ಕೊಂಬಂದರೆ ಸಾಕು. ಈ ಪೀಸ್ ಆದಮೇಲೆ ಇನ್ನೊಂದು ಪೀಸ್ ಇಡಬೇಕು ಎಲ್ಲಿ ಕಂಕ್ಳು ಕಡೆಗೆ ನೋಡಿ. ಅದನ್ನು ಇಲ್ಲಿಟ್ಕೊಂಡು ಈ ಪೈಪಿಂಗ್ ಇರೋ ಹತ್ರ ಮಾತ್ರ ಹೊಲ್ಕೊಂಬನ್ನಿ. ಹೊಲ್ಕೊಂಡು ಬಂದು ಹೀಗೆ ಮಾಡಿ ಭುಜದ ಹತ್ರ ಹೊಲಿದು ಕಂಕ್ಳ ಹತ್ರನೂ ಜಾಯಿಂಟ್ ಮಾಡಿಬಿಡಿ. ಆ ಕಡೆಗೊಂದು ಈ ಕಡೆಗೊಂದು ಈ ರೀತಿ ಜಾಯಿಂಟ್ ಮಾಡಿದರೆ ಫುಲ್ ಬ್ಯಾಕ್ ಫುಲ್ಲು ಪ್ಯಾಚ್ ವರ್ಕು ಮುಗಿಯುತ್ತೆ. ಓಕೆ, ಮೇಲ್ಗಡೆ ಇಷ್ಟು ಜಾಯಿಂಟ್ ಮಾಡಿದ್ರೂ ಕೂಡ ಒಳಗಡೆ ಅಖಂಡ ಬಟ್ಟೆ ಇರುತ್ತೆ. ಅಂದರೆ ಲೈನಿಂಗು ಎಲ್ಲೂ ತುಂಡಾಗಿರಲ್ಲ. ಆದ್ದರಿಂದ ಯಾವುದು ಹೊಲಿಗೆ ಬಿಚ್ಕೊಳ್ಳೋ ಸಾಧ್ಯತೆ ಇರಲ್ಲ. ಇದೆಲ್ಲ ಇಲ್ಲಿ ಆಮೇಲೆ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ರೌಂಡಿಗೆ ಶೇಪ್ ತೆಗೆದ್ಬಿಟ್ಟು ನೆಕ್ಸ್ಟು ಪೈಪಿಂಗ್ ಹಚ್ಚಬೇಕು ಇದಕ್ಕೂ ಫುಲ್ಲು. ಓಕೆ, ಹಾಂ ನೋಡಿ ಎಲ್ಲ ಪೀಸಿಗೂ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ. ಮೇಲೆ ಹಚ್ಚಿ ಒಳಗಡೆ ಕಚ್ಚಿ ಹಾಕಿಬಿಟ್ಟು ಒಳಗಡೆ ಮಡಿಸಿ ಹೊಲಿಯೋದು, ಇದಕ್ಕೂ ಪೈಪಿಂಗ್ ಕೊಟ್ಟಿದ್ದೀನಿ. ನಾನು ಪೈಪಿಂಗ್ ಕೊಟ್ಟಿರೋದು ಈ ಮೊದಲು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ, ಅದು ನೋಡಿಕೊಂಡು ನೀವು ಫಾಲೋ ಮಾಡಿ ನೋಡಿ. ಇದಕ್ಕೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ, ಇದಕ್ಕೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ. ಇದೊಂದೇ ಪೀಸನ್ನು ಹಾಗೆ ಜಾಯಿಂಟ್ ಮಾಡಿರೋದು, ಹಾಗೆ ಜಾಯಿಂಟ್ ಮಾಡಿದ್ದೀನಿ. ಅದ್ರ ಮೇಲೆ ಇವಾಗ ಮೊದಲನೇ ಪೀಸ್ ಇಟ್ಕೊಂಡು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಈ ರೀತಿ ಹೊಲ್ಕೊಂಡು ಬರಬೇಕು. ಆ ಪೈಪಿಂಗ್ ಪಕ್ಕದಲ್ಲೇ ಹೊಲಿಗೆ ಹಾಕ್ಕೊಂಬರ್ಬೇಕು. ಓಕೆ, ಇವಾಗ ಹಿಂಗೆ ತಿರುಗಿಸ್ಕೊಳ್ಳಿ. ಬಾಟಮಲ್ಲಿ ಹೊಲಿಗೆ ಹಾಕಿ ಮತ್ತು ಪೈಪಿಂಗ್ ಪಕ್ಕನೇ ಹೊಲಿಗೆ ಹಾಕ್ಕೊಂಬರ್ಬೇಕು. ಕೆಳಗಡೆ ಪೀಸು ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಜೋಡಿಸ್ಕೊಂಡು ನೀಟಾಗಿ ಹೊಲಿಗೆ ಹಾಕಬೇಕು. ಕೆಳಗಡೆ ಪೀಸಲ್ಲೇ ಜಾಯಿಂಟ್ ಆಗಿದೆ, ಆದ್ರೂ ಅದು ಮುಚ್ಕೊಳ್ಳುತ್ತೋ ಇಲ್ವೋ ಅಂತ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಹೊಲಿಗೆ ಹಾಕಬೇಕು. ನೋಡಿ, ಇದು ಒಂದು ಪೀಸ್ ಜಾಯಿಂಟ್ ಆಯಿತು. ಈಗ ಇದ್ರ ಮೇಲೆ ಇನ್ನೊಂದು ಪೀಸ್ನ ಈ ರೀತಿ ಇಟ್ಟು ಅದೇ ಥರ ಪೈಪಿಂಗ್ ಮೇಲೆ ಪೈಪಿಂಗ್ ಪಕ್ಕದಲ್ಲೇ ಹೊಲಿಗೆ ಹಾಕ್ಕೊಂಬರ್ಬೇಕು. ಓಕೆ, ಈಗ ನೋಡಿ ಇಲ್ಲಿಂದ ಹಾಕ್ಕೊಂಬಂದಿದ್ದೀವಿ. ಈಗ ನೆಕ್ಸ್ಟು ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಕೂಳೆಗೆ ಎಷ್ಟು ಜಾಯಿಂಟ್ ಆಗೋಕ್ಕೆ ಎಷ್ಟೊಂದು ಬಟ್ಟೆ ಇದೆ. ಆ ರೀತಿ ಮಾರ್ಜಿನ್ ಇಟ್ಕೊಂಡು ಮಾಡಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಥರ ಬಿಚ್ಕೊಳ್ಳೋ ಸಾಧ್ಯತೆ ಇರಲ್ಲ. ಒಳಗಡೆ ಬೇರೆ ಅಖಂಡ ಬಟ್ಟೆ ಇರುತ್ತಲ್ಲ, ಆದ್ದರಿಂದ ಹಿಂಗೆ ಟೈಟ್ ಆದರೂ ಕೂಡ ಹಿಂಜಲ್ಲ ಬಟ್ಟೆ, ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ ಇದಿಷ್ಟಾಯಿತು. ಈಗ ನೆಕ್ಸ್ಟು ಕಂಕ್ಳು ಕಡೆ ಬಟ್ಟೆನ ಜಾಯಿಂಟ್ ಮಾಡಬೇಕು. ಓಕೆ ನೋಡಿ, ಇವಾಗ ಕಂಕ್ಳು ಕಡೆಯಿಂದ ಆರಾಮ್ ಹೋಲ್ ಕೆಳಗಡೆಯಿಂದ ಮಾಡ್ತಾ ಇದ್ದೀವಿ. ಈಗ ಇಷ್ಟು ಇದು ಮಾಡಿ ಆಮೇಲೆ ನೆಕ್ ಕಡೆಗೆ ಹೊಲಿಗೆ ಹಾಕಿ ಮುಂದಕ್ಕೆ ಅದನ್ನೇ ಮುಂದುವರ್ಸ್ಕೊಂಡು ಹೊಲ್ಕೊಂಡು ಬಂದು ನೆಕ್ಸ್ಟು ನೆಕ್ ಶೇಪ್ ಇದೆಯಲ್ಲ, ನೆಕ್ ಶೇಪಿಗೂ ಮತ್ತು ಲೈನಿಂಗ್ ಬಟ್ಟೆಗೂ ಜಾಯಿಂಟ್ ಆಗೋಂಗೆ ಹೊಲಿಗೆ ಹಾಕ್ಕೊಂಬರ್ಬೇಕು. ನೆಕ್ಸ್ಟು ತಿರುಗಿಸ್ಕೊಂಡ್ಬಿಟ್ಟು ಭುಜಕ್ಕೆ ಹೊಲಿಗೆ ಹಾಕಬೇಕು. ನೆಕ್ಸ್ಟ್ ಕಂಕ್ಳು ಶೇಪಿಗೂ ಕೂಡ ಹೊಲಿಗೆ ಹಾಕಬೇಕು. ಕಂಕ್ಳು ಅಥವಾ ಬಗಲು ಅಥವಾ ಆರಾಮ್ ಹೋಲು. ಲೈನಿಂಗ್ ಬಟ್ಟೆ ಜಾಯಿಂಟ್ ಆಗುತ್ತೆ. ಓಕೆ, ಇವಾಗ ಆಯಿತು ಫುಲ್ಲು. ಇನ್ನೊಂದು ಕಡೆಗೂ ಬಗ್ಲಿಂಗ್ ಕಡೆದು ಜಾಯಿಂಟ್ ಮಾಡಿಬಿಟ್ರೆ ಹಿಂಭಾಗ ಮುಗಿಯುತ್ತೆ. ನೋಡಿ ಈ ಕಡೆಗೆ ಅದೇ ಥರ ಮಾಡಬೇಕು. ಓಕೆ ನೋಡಿ, ಬ್ಯಾಕಲ್ಲಿ ಒಂದು ಸ್ವಲ್ಪನೂ ಜಾಯಿಂಟ್ ಮಾಡಿದ್ದು ಗುರುತೇ ಇಲ್ಲ. ಆ ರೀತಿ ನೀಟಾಗಿರುತ್ತೆ. ಒಂದು ಪೀಸ್ ನೋಡಿ, ಇದೊಂದು ಪೀಸ್ ಜಾಯಿಂಟ್ ಮಾಡಿಬಿಟ್ಟು ಈ ನೆಕ್ ಶೇಪ್ ತೆಗಿಬೇಕು. ಇಲ್ಲಿ ರೌಂಡುಗೆ ನೋಡಿ, ಈ ಥರ ರೌಂಡುಗೆ ತೆಗೆದ್ಬಿಟ್ಟು ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀವಲ್ಲ
ಅದೇ ಥರ ಪೈಪಿಂಗು ಈ ನೆಕ್ಕಿಗೂ ಕೊಡಬೇಕು. ಮುಂಭಾಗದಿಂದ ಕಂಟಿನ್ಯೂ ಮಾಡ್ಕೊಂಡು ಕೊಡಬೇಕು. ಓಕೆ, ನೆಕ್ಸ್ಟ್ ಈಗ ಈ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಆ ಕಡೆಯಿಂದ ಹೊಲ್ಕೊಂಡು ಬಂದಿದ್ದೀವಿ. ಈಗ ನೆಕ್ ಶೇಪ್ ಕೂಡ ಲೈನಿಂಗ್ ಬಟ್ಟೆಗೆ ಜಾಯಿಂಟ್ ಮಾಡಿಕೊಂಡು ಹೊಲ್ಕೊಂಡು ಬರಬೇಕು. ಇಲ್ಲಿ ತಿರುಗಿಸ್ಕೊಂಡು ಸೂಜಿ ಒಳಗಡೆ ಹೋದಾಗ ಎತ್ತಿ ತಿರುಗಿಸ್ಕೊಳ್ಳಿ. ಈಗಲೂ ಅಷ್ಟೇ, ಸೂಜಿ ಒಳಗಡೆ ಹೋದಾಗ ಪ್ರೆಷರ್ ಫುಟ್ ಎತ್ತಿ ಬಟ್ಟೆ ತಿರುಗಿಸ್ಕೊಂಡು ನೋಡಿ ಭುಜಕ್ಕೆ ಹೊಲಿಗೆ ಹಾಕ್ತಾ ಇದ್ದೀರಾ. ನೆಕ್ಸ್ಟು ಕಂಕ್ಳಿಗೂ ಕೂಡ ಇದೇ ರೀತಿ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೋಬೇಕು. ಓಕೆ, ಹಾಂ ನೋಡಿ ಇಷ್ಟು ಮಾಡ್ಕೋಬೇಕು. ಇದ್ರ ನೆಕ್ಸ್ಟು ನೋಡಿ ಮುಂಭಾಗ ಮತ್ತು ಹಿಂಭಾಗ ಇದೆಯಲ್ಲ, ಇದನ್ನು ಭುಜಕ್ಕೆ ಸೇರಿಸ್ಬೇಕು. ನೋಡಿ ಈ ರೀತಿ ಬರುತ್ತೆ, ಜಾಯಿಂಟು ಈ ರೀತಿ ಬರುತ್ತೆ. ಇಲ್ಲಿಂದ ನಾವು ಪೈಪಿಂಗ್ ಕೊಟ್ಕೊಂಡು ಬರಬೇಕು. ಅದಕ್ಕೆ ಇಲ್ಲೊಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಕ್ಲೀನಾಗಿ ಶೇಪ್ ತೆಕ್ಕೊಂಡು ರೌಂಡ್ಗೆ ಆಮೇಲೆ ಭುಜ ಜಾಯಿಂಟ್ ಮಾಡಬೇಕು. ಓಕೆ, ನೋಡಿ ಇವಾಗ ಭುಜ ಎಲ್ಲ ಜಾಯಿಂಟ್ ಆಗಿದೆ. ರೌಂಡ್ ಶೇಪಲ್ಲಿ ಈ ಬ್ಯಾಕ್ ನೆಕ್ಕು ಕೂಡ ಕಟ್ ಮಾಡಾಗಿದೆ. ನೋಡಿ ಇಲ್ಲಿಗೆ ದಾರ ಕಟ್ಟೋಕೆ ಮಾಡ್ತೀನಿ. ನೋಡಿ ಶೇಪ್ ಎಲ್ಲ ನೀಟಾಗಿದೆ. ಇದು ಮುಂಭಾಗ ಶೇಪು, ಭುಜ ನೋಡಿ ನೀಟಾಗಿ ಎಲ್ಲ ಆಗಿದೆ. ಈಗ ನಾವು ಪೈಪಿಂಗ್ ಕೊಟ್ಕೊಂಡು ಬರಬೇಕು. ಫುಲ್ಲು ಸಿಂಗಲ್ ಪಟ್ಟಿ ಕಡೆಯಿಂದ ಬ್ಯಾಕಿಗೆ ಹೋಗಿ ಬ್ಯಾಕಿಂದ ಮತ್ತು ಫ್ರಂಟಿಗೆ ಬರಬೇಕು. ಆ ಥರ ಪೈಪಿಂಗ್ ಕೊಟ್ಕೋಬೇಕು. ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಇವಾಗ ನಾವು ಮುಂಭಾಗಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಹಚ್ಚಿದ್ದೀವಿ. ಈಗ ನೆಕ್ ಪೀಸನ್ನು ಈ ಸಿಂಗಲ್ ಪಟ್ಟಿ ಕಡೆಯಿಂದ ಹಚ್ಕೊಂಬರ್ಬೇಕು. ಓಕೆ, ಅದಕ್ಕೂ ಕೂಡ ಪೈಪಿಂಗ್ ಅಲ್ವಾ, ಅದರಿಂದ ರೆಡ್ ಬಟ್ಟೆನೇ ತೊಗೊಂಡಿದ್ದೀನಿ. ಪೈಪಿಂಗು ಈಗ ಪೈಪಿಂಗು ತೋರಿಸಿ ಅಂತಿದ್ರಲ್ಲ, ನೋಡಿ ಈಗ ನೋಡ್ಕೊಳ್ಳಿ. ಹಿಂಗೆ ಡಬಲ್ ಫೋಲ್ಡ್ ಬಟ್ಟೆ ಇದು ಮಾಡಿಕೊಂಡು ಇದನ್ನು ಕೊಟ್ಕೊಂಡು ಬರಬೇಕು. ನೆಕ್ಕಿಗೆ ಪೈಪಿಂಗ್ ಹಚ್ಚೋದು ನೋಡ್ಕೊಂಡಿಲ್ಲ ಅಂದವರು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಯಾವುದೇ ಶೇಪ್ ಇರಲಿ, ಯಾವುದೇ ಕರ್ವಿಂಗ್ ಇರಲಿ, ಇಲ್ಲಿ ನರ್ಗೆ ಹಿಡಿಯೋ ಅವಶ್ಯಕತೆ ಇಲ್ಲ. ಸೂಜಿ ಒಳಗಡೆ ಹೋದಾಗ ಕಾರ್ನರಲ್ಲಿ ನಾವು ಪ್ರೆಷರ್ ಫುಟ್ ಎತ್ಕೊಂಡು ತಿರುಗಿಸ್ಕೊಂಡು ಈ ಥರ ರೌಂಡಿಗೆ ಮತ್ತು ಹಚ್ಚೋ ಮೆಥಡನ್ನು ನೋಡ್ಕೋಬೇಕು ನೀವು. ಸ್ವಲ್ಪನೇ ಕರ್ವಿಂಗು ತನ್ನಿಂದ ತಾನೇ ತಿರುಗಿಸ್ಕೊಳ್ತಾ ಹೋಗಬೇಕು. ಇದೇ ಪೈಪಿಂಗ್ ಹಚ್ಚೋ ಮೆಥಡು. ಅದಷ್ಟು ನೋಡಿ ಪೈಪಿಂಗು ಒಳಗಡೆ ಮಡಿಸಿ ಹೊಲಿಯೋದು. ನೋಡಿ ಇವಾಗ ಉಕ್ಸಾಕೋ ಮನೆ ಮಾಡಿರಲಿಲ್ಲ ನೋಡಿ, ಈ ರೀತಿ ಗುರ್ತು ಹಾಕ್ಕೊಂಬಿಟ್ಟು ಒಂದು 5 ಉಕ್ಸ್ ಆಗೋ ಹಂಗೆ ಇಲ್ಲಿ ಬಂದು ಇಲ್ಲಿ ವಿ ಶೇಪಲ್ಲಿ ತಿರುಗಿಸ್ಕೋಬೇಕು. ತಿರುಗಿಸ್ಬಿಟ್ಟು ಹೊಲಿಬೇಕು. ನೋಡಿ ಇದುವರೆಗೂ ನಾನು ತೋರಿಸಿರಲಿಲ್ಲ. ಇದು ಉಕ್ಸಾಕೋಕ್ಕೆ ಉಕ್ಸಿನ ಮನೆ ಮಾಡ್ತಾ ಇದ್ದೀನಿ. ಇದರಲ್ಲೇ ಮಾಡಬಹುದು. ನಾವು ಕೈಯಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದರೆ ಗಟ್ಟಿಯಾಗಿರುತ್ತೆ. ಹಿಂದೆ ಮುಂದೆ ಹೊಲಿಗೆ ಹಾಕಿ ಮಾಡ್ಬೋದು, ಇಲ್ಲ 2 ಹೊಲಿಗೆ ಹಾಕಿ ಮಾಡ್ಬೋದು. ಈ ರೀತಿ ವಿ ಶೇಪಲ್ಲಿ ಹೊಲಿಗೆ ಹಾಕೊಂಬಂದರೆ ಚೆನ್ನಾಗಿರುತ್ತೆ. 5 ಇಷ್ಟು ಚಿಕ್ಕದಿದ್ದರೆ 5 ಮಾಡಿದರೆ ಸಾಕಾಗುತ್ತೆ. ಓಕೆ, ನೋಡಿ ಒಂದೇ ಹೊಲಿಗೆಯಲ್ಲಿ ವಿ ಶೇಪಲ್ಲಿ ಜಾಯಿಂಟ್ ಮಾಡಬೇಕು. ನೋಡಿ ಹಿಂಗೆ ಇಲ್ಲೊಂದು ಉಕ್ಸು, ಇಲ್ಲೊಂದು ಉಕ್ಸು, ನೋಡಿ ಇಲ್ಲೊಂದು, ಇಲ್ಲೊಂದು,
ಲಾಸ್ಟಿಗೊಂದು ಈ ರೀತಿ ವಿ ಶೇಪಲ್ಲಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಉಕ್ಸಿನ ಬಾಯಿ ಇರುತ್ತಲ್ಲ ಅಲ್ಲಿ ಒಂದೇ ಒಂದು ದಾರ ಮೊದಲು ಹೊಲ್ದಿದ್ದ ದಾರ ಒಂದೇ ಒಂದು ಕಟ್ ಮಾಡಿದರೆ ಅದು ಉಕ್ಸ್ ಹಾಕ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಈಗ ನೋಡಿ ಸ್ಲೀವನ್ನು ಜಾಯಿಂಟ್ ಮಾಡಿದ್ದೀನಿ ನೋಡಿ ಈ ರೀತಿ. ಓಕೆ, ಸೆಂಟ್ರ್ ಪಾಯಿಂಟು ಎರಡನ್ನೂ ಭುಜದ ಗೆರೆಗೆ ನೇರವಾಗಿ ಜಾಯಿಂಟ್ ಮಾಡಿ ಈ ರೀತಿ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಕಂಪ್ಲೀಟ್ ಆಯಿತು. ಈಗ ಸೈಡ್ ಕೂಡಿಸಿ ಜಾಯಿಂಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನು ಇದು ಹಿಂಭಾಗದಲ್ಲಿ ಕಟ್ಟಲಿಕ್ಕೆ ಒಂದು ಲಾಡಿ ಮಾಡಬೇಕು. ಅದೊಂದಾದರೆ ಕಂಪ್ಲೀಟ್ ಬ್ಲೌಸು. ನಾನು ಇದುವರೆಗೂ ಹೊಲಿದು ತೋರಿಸಿದ ಬ್ಲೌಸ್ನಲ್ಲಿ ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಅರ್ಥವಾಗದೆ ಹೋಗಿದ್ದಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇನ್ನು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಫುಲ್ ಬ್ಲೌಸ್ ಹೊಲ್ದಿರೋದು ಮತ್ತು ಪೈಪಿಂಗಿಂದೇ ಒಂದು ವಿಡಿಯೋ ಇದೆ, ಅವನ್ನೆಲ್ಲ ನೋಡಿ ನೀವು ಫಾಲೋ ಮಾಡಬಹುದು. ನೋಡಿ ಅದೇ ತೋಳಿಂದು ಡಿಸೈನ್ ಎಷ್ಟು ಸುಂದರವಾಗಿದೆ, ಅದನ್ನು ಹಾಕ್ಕೊಂಡು ಕೂಡ ತೋರಿಸಿದ್ದೀವಿ. ಬ್ಯಾಕ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಫಿಟ್ಟಿಂಗು ಕೂಡ ನೀಟಾಗಿ ಕೂತಿದೆ, ಯಾವ ಕಡೆ ಏನು ಯಾವುದೂ ತೊಂದರೆ ಆಗಿಲ್ಲ, ಆ ಥರ ನೀಟಾಗಿ ಬಂದಿದೆ. ಅತಿ ಕಡಿಮೆ ಬಟ್ಟೆನಲ್ಲಿ ಈ ರೀತಿಯೂ ಹೊಲಿಬೋದಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಬ್ಲೌಸ್ ಫಿಟ್ಟಿಂಗ್ ಎಷ್ಟು ನೀಟಾಗಿ ಕೂತಿದೆ. ಓಕೆ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಒಬ್ಬರು ವ್ಯೂವರ್ಸು ಈ ರೀತಿ ಪ್ರಶ್ನೆ ಕೇಳಿದರು, ಆದ್ದರಿಂದ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ನಿಮಗೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.